ಫ್ರೆಂಡ್ಸ್, ಇದು ಜೇಡ್ ಪ್ಲಾಂಟ್. ಇವತ್ತಿನ ವಿಡಿಯೋದಲ್ಲಿ ಇದರ ಪ್ರಾಪಗೇಷನ್ ಯಾವ ಥರ ಮಾಡೋದು ಅದನ್ನ ನೋಡೋಣ. ಫ್ರೆಂಡ್ಸ್, ಈ ಜೇಡ್ ಪ್ಲಾಂಟ್ ಏನಿದೆಯಲ್ಲ, ಇದೊಂದು ಸಕ್ಯುಲೆಂಟ್. ಇದರ ಸೈಂಟಿಫಿಕ್ ನೇಮ್ ಬಂದು ಕ್ರಾಸ್ಯುಲಾ ಓವಾಟಾ. ಇದನ್ನ ಕಾಮನ್ ಆಗಿ ಲಕ್ಕಿ ಪ್ಲಾಂಟ್ ಅಂತ ಕರೀತಾರೆ, ಮತ್ತೆ ಜೇಡ್ ಪ್ಲಾಂಟ್ ಅಂತ ರೆಗ್ಯುಲರ್ ಕರೀತಾರೆ. ಈ ಜೇಡ್ ಪ್ಲಾಂಟ್ ನ ಪ್ರೊಪಗೇಷನ್ ಸ್ಟೆಮ್ ಕಟ್ಟಿಂಗ್ ಪ್ರೊಪಗೇಟ್ ಮಾಡ್ತಾರೆ. ಇದರ ಒಂದು ಚಿಕ್ಕ ಸ್ಟೆಮ್ ಕಟ್ಟಿಂಗ್ ಇಂದ ಪ್ರೊಪಗೇಷನ್ ಮಾಡ್ತಾರೆ. ಮತ್ತೆ ಒಂದು ಲೀಫ್ ಕೂಡ ಪ್ರೊಪಗೇಷನ್ ಮಾಡ್ತಾರೆ. ಚಿಕ್ಕ ಲೀಫ್ನ ಯೂಸ್ ಮಾಡಿಕೊಂಡು ಸಹ ಪ್ರೊಪಗೇಷನ್. ಜನರಲ್ ಆಗಿ ಪ್ರೊಪಗೇಷನ್ ಎರಡು ಮೆಥಡ್ ಆಗಿ ಮಾಡ್ತಾರೆ. ಒಂದು ಪ್ರೊಪಗೇಷನ್ ಥ್ರೂ ಸಾಯಿಲ್, ಮತ್ತೊಂದು ಪ್ರೊಪಗೇಷನ್ ಥ್ರೂ ವಾಟರ್. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಎರಡು ಮೆಥಡಲ್ಲಿ ಪ್ರೊಪಗೇಷನ್ ಥರ ಮಾಡೋದು ತೋರಿಸ್ತೀನಿ. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ನಾನು ರಿಸಲ್ಟ್ಸ್ ಇಲ್ಲಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಾನೀಗ ನಿಮ್ಗಾಗಲೇ ಹೇಳಿದಾಗೆ ಈ ಜೇಡ್ ಪ್ಲಾಂಟ್ ನಾವು ಸ್ಟೆಮ್ ಕಟ್ಟಿಂಗ್ ಪ್ರೊಪಗೇಟಿಂಗ್ ಮಾಡೋದು. ನಾವು ಯಾವುದೇ ಸೈಜ್ನ ಸ್ಟೆಮ್ ಬೇಕಾದ್ರೂ ಈ ಪ್ಲಾಂಟನ್ನು ತೊಗೋಬೋದು. ಮೊದಲು ಇದರ ಸ್ಟೆಮ್ನ ಕಟ್ ಮಾಡ್ಕೊಳ್ಳೋಣ. ನಾನು ಈ ಸ್ಟೆಮ್ ತಗೋತಾ ಇದ್ದೀನಿ. ನಾನು ಈ ಸ್ಟೆಮ್ನ ತಗೊಂಡಿದ್ದೀನಿ ಪ್ರೊಪಗೇಷನ್ ಗೋಸ್ಕರ. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಎಲ್ಲ ಕಟಿಂಗ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ದೊಡ್ಡದಾಗೆ ಇದೆ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಮತ್ತು ಇದು ತುಂಬ ಚಿಕ್ಕದು, ಇದು ಸಹ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಇದನ್ನು ಸಹ ನಾವು ಪ್ರೊಪಗೇಷನ್ ಮಾಡ್ಬೋದು. ಇದಿಷ್ಟು ನನ್ನ ಜೇಡ್ ಪ್ಲಾಂಟ್ನ ಕಟಿಂಗ್ಸ್. ಈಗ ಇವನ್ನ ಪ್ರೊಪಗೇಷನ್ ಥ್ರೂ ವಾಟರ್ ಮತ್ತು ಪ್ರೊಪಗೇಷನ್ ಥ್ರೂ ಸಾಯಿಲ್ ಮಾಡೋದು ಹೇಗೆ ಅಂತ ನಾನು ಈಗ ತೋರಿಸ್ತೀನಿ. ಮೊದಲು ಈ ಕಟಿಂಗ್ಸ್ನ ವಾಟ್ರಲ್ಲಿ ಪ್ರೊಪಗೇಟ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ. ಫ್ರೆಂಡ್ಸ್, ಈ ಜೇಡ್ ಪ್ಲಾಂಟ್ನ ಪ್ರೊಪಗೇಷನ್ ಥ್ರೂ ವಾಟರ್ ಮಾಡೋದು, ಮೊದಲು ಈ ಒಂದು ಬಾಟ್ಲಲ್ಲಿ ವಾಟರ್ ತೊಗೊಳ್ಳಿ. ಮತ್ತು ನಾವು ಈ ಜೇಡ್ ಪ್ಲಾಂಟ್ನ ಕಟಿಂಗ್ಸ್ ಏನು ಪ್ರಿಪೇರ್ ಮಾಡ್ಕೊಂಡಿದ್ದೀವಲ್ಲ, ಇದನ್ನು ಈ ಬಾಟ್ಲಲ್ಲಿ ಈ ವಾಟ್ರಲ್ಲಿ ಇಡಿ ಅಷ್ಟೇ. ಈ ಜೇಡ್ ಪ್ಲಾಂಟ್ನ ಪ್ರೊಪಗೇಷನ್ ಥ್ರೂ ವಾಟರ್ ತುಂಬಾ ಸಿಂಪಲ್. ಮತ್ತು ಈ ವಾಟರ್ನ ಎವ್ರಿ 2-3 ಡೇಸ್ ಒನ್ಸ್ ನಾವು ಚೇಂಜ್ ಮಾಡಬೇಕಾಗುತ್ತೆ. ಮತ್ತು ಮಿನಿಮಮ್ 130 to 45 ಡೇಸಲ್ಲಿ ಇದು ರೂಟಿಂಗ್ ಶುರು ಮಾಡುತ್ತೆ. ಮತ್ತು ನಾನು ಈಗಾಗಲೇ ಒಂದು ಪ್ರೊಪಗೇಷನ್ ಮಾಡಿದ್ದೆ, ಜೇಡ್ ಪ್ಲಾಂಟ್ ಮಾಡಿರೋದು ಒಂದು ಇದೆ ನನ್ನ ಹತ್ರ. ಅದನ್ನು నేను ತೋರಿಸ್ತೀನಿ ಈಗ ಯಾವ ಥರ ಎಲ್ಲ ರೂಟಿಂಗ್ ಶುರು ಆಗಿದೆ ಅಂತ. ಫ್ರೆಂಡ್ಸ್, ಇದು ಜೇಡ್ ಪ್ಲಾಂಟ್ನ ಪ್ರೊಪಗೇಷನ್ ಥ್ರೂ ವಾಟರ್ ಆಫ್ಟರ್ 35 to 45 ಡೇಸ್. ನೀವು ನೋಡ್ತಾ ಇರ್ಬೋದು ರೂಟಿಂಗ್ಸ್ ಎಲ್ಲ ಯಾವ ಥರ ಬಂದಿದೆ ಅಂತ. ತುಂಬ ಚಿಕ್ಕದಾಗಿ ಇದು ಒಂದು 45ರಿಂದ 50 ದಿನ ಆದಮೇಲೆ ಇಷ್ಟು ಬರುತ್ತೆ. ಮತ್ತು ರೆಗ್ಯುಲರಾಗಿ ನೀವು 2-3 ಡೇಸ್ ಒನ್ಸ್ ಇದಕ್ಕೆ ವಾಟರ್ ಚೇಂಜ್ ಮಾಡ್ತಾ ಇರಬೇಕಾಗಿರುತ್ತೆ. ಮತ್ತು ಇದನ್ನು ರೀಪಾಟ್ ಕೂಡ ಮಾಡ್ಬೋದು. ಈಗ ಇದನ್ನ ಸಾಯಿಲ್ಗೆ ರೀಪಾಟ್ ಕೂಡ ಮಾಡ್ಬೋದು. ಫ್ರೆಂಡ್ಸ್, ಈಗ ನಾವು ಈ ಜೇಡ್ ಪ್ಲಾಂಟ್ ಸ್ಟೆಮ್ ಕಟ್ಟಿಂಗ್ಸ್ನ ಪ್ರೊಪಗೇಷನ್ ಥ್ರೂ ಸಾಯಿಲ್ ಯಾವ ರೀತಿ ಮಾಡೋದು ಅನ್ನೋದು ನೋಡೋಣ. ಫ್ರೆಂಡ್ಸ್, ನಾನೀಗ ನಿಮ್ಗಾಗಲೇ ಹೇಳಿದಾಗೆ ಈ ಜೇಡ್ ಪ್ಲಾಂಟ್ ಒಂದು ಸಕ್ಯುಲೆಂಟ್ ಪ್ಲಾಂಟು. ಮತ್ತು ಇದರ ಸಾಯಿಲ್ ಯಾವ ರೀತಿ ಇರಬೇಕಂದ್ರೆ ವೆಲ್ ಡ್ರೈನ್ ಆಗಿರಬೇಕು. ನೋಡಿ, ಈ ಥರ ವೆಲ್ ಡ್ರೈನ್ ಸಾಯಿಲ್ ಯೂಸ್ ಮಾಡಬೇಕು. ಮತ್ತು ಇದನ್ನು ಪ್ರೊಪಗೇಷನ್ ಥ್ರೂ ಸಾಯಿಲ್ ಮಾಡೋದು ಹೇಗೆ ಅಂತ ಈಗ ನೋಡೋಣ. ಮತ್ತು ಈ ಜೇಡ್ ಪ್ಲಾಂಟ್ ಒಂದು ಸಕ್ಯುಲೆಂಟ್ ಪ್ಲಾಂಟ್ ಆಗಿರೋದ್ರಿಂದ ನಾನು ಈಗಾಗಲೇ ನನ್ನ ಒಂದು ಚಾನಲ್ನಲ್ಲಿ ಸಕ್ಯುಲೆಂಟ್ ಪ್ಲಾಂಟ್ನ ಪಾಟಿಂಗ್ ಮಿಕ್ಸ್
ತಯಾರು ಮಾಡೋದು ಹೇಗೆ ಅಂತ ಒಂದು ವಿಡಿಯೋ ಹಾಕಿದ್ದೀನಿ. ಆ ವಿಡಿಯೋ ನೋಡ್ಬೇಕಾದ್ರೆ ನೀವು ಈಗ ಮೇಲೆ ಬರ್ತಾ ಇರ್ತಕ್ಕಂಥ ಐಕಾನ್ನ ಟ್ಯಾಪ್ ಮಾಡಿದ್ರೆ ಆ ವಿಡಿಯೋ ಪ್ಲೇ ಆಗುತ್ತೆ. ಮತ್ತು ಈ ಸಾಯಿಲ್ನ ನಾವು ಈ ಪಾಟ್ಗಳಿಗೆ ತುಂಬಿಕೊಳ್ಳೋಣ. ಈ ರೀತಿ ನಾನು ಈ ಚಿಕ್ಕ ಚಿಕ್ಕ ಪಾಟ್ಗಳಿಗೆ ಈ ಸಾಯಿಲ್ನ ಈ ಸಕ್ಯುಲೆಂಟ್ ಪಾಟಿಂಗ್ನ ಫಿಲ್ ಮಾಡ್ಕೊಂಡಿದ್ದೇನೆ. ಮತ್ತು ಈಗ ನಾವು ಈ ಕಟಿಂಗ್ಸ್ ಏನು ಮಾಡ್ಕೊಂಡಿದ್ವಲ್ಲ ಜೇನ್ ಪ್ಲಾಂಟ್ನ, ಇದನ್ನು ಈಗ ನಾವು ಇದರಲ್ಲಿ ಪ್ಲಾಂಟ್ ಮಾಡ್ತಾ ಇದ್ದೀವಿ. ಇದರ ಒಂದು ಪಾಟಲ್ಲಿ ಈ ಕಟಿಂಗ್ಸ್ ಏನಿದೆಯಲ್ಲ ಅದನ್ನು ಒಂದು 2 ರಿಂದ 3 ಇಂಚು ಒಳಗಡೆ ಹೋಗೋಷ್ಟು ಅದರಲ್ಲಿ ಇಡಬೇಕು. ಅದಾದಮೇಲೆ ನೋಡಿ ಈ ಥರ ಒಂದು 2 ರಿಂದ 3 ಇಂಚರಷ್ಟು ಒಳಗಡೆ ಹೋಗಬೇಕು. ಮತ್ತು ಅದನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಇಷ್ಟೇ. ಮತ್ತು ಇದೊಂದು ಕಟಿಂಗ್ಸ್ ಇತ್ತು, ಇದನ್ನು ಸಹ ಒಂದು 2 ರಿಂದ 3 ಇಂಚು ಹೋಗೋಷ್ಟು. ಈ ಪಾಟಲ್ಲಿ ಆಲ್ರೆಡಿ ಸಾಯಿಲ್ ನಾನು ವಾಟ್ರಿಂಗ್ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ, ಸೊ ಅದಕ್ಕೆ ಇಷ್ಟು ಈಸಿಯಾಗಿದೆ. ನೀವು ಅಷ್ಟು ವಾಟ್ರಿಂಗ್ ಎಲ್ಲ ಮಾಡಿ ಆಮೇಲೆ ಇದನ್ನ ಪ್ಲಾಂಟ್ ಮಾಡಿ. ಮತ್ತು ಈ ಚಿಕ್ಕ ಚಿಕ್ಕ ಎಲೆಗಳನ್ನೆಲ್ಲ ಈ ಥರ ಚಿಕ್ಕದು ಇದೂ ಸಹ ಯಾವುದೇ ಕಾರಣಕ್ಕೂ ಬಿಸಾಕಕ್ಕೆ ಹೋಗ್ಬೇಡಿ. ಇವನು ಬರುತ್ತೆ, ಇವನು ಈ ಥರ ಮಣ್ಣಲ್ಲಿ ಪ್ಲಾಂಟ್ ಮಾಡಿ. ಇವೆಲ್ಲನೂ ಗ್ರೋತ್ ಆಗೇ ಆಗುತ್ತೆ, ಯಾವುದೇ ಕಾರಣಕ್ಕೂ ಕಿಲ್ಲಾಗೋದಿಲ್ಲ. ಫ್ರೆಂಡ್ಸ್, ಇದು ಆಫ್ಟರ್ 3 months ಪ್ರೊಪಗೇಷನ್ ಥ್ರೂ ಸಾಯಿಲ್ನಲ್ಲಿ. ಇದು ನಾನು 3 months ಬ್ಯಾಕೇ ಪ್ರೊಪಗೇಟ್ ಮಾಡಿದ್ದೆ. ನೋಡಿ ಯಾವ ಥರ ಗ್ರೋತ್ ಆಗಿದೆ. ಒಂದು 3 months ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ನನ್ನ ಒಂದು ರೆಕಮೆಂಡೇಶನ್ ಬಂದು ಯಾವುದೇ ಪ್ಲಾಂಟ್ ಆಗಿರ್ಬೋದು ಪ್ರೊಪಗೇಷನ್ ಥ್ರೂ ಸಾಯಿಲ್ ಮಾಡಿದ್ರೇ ತುಂಬ ಒಳ್ಳೆಯದು. ಯಾಕಂದರೆ ಪ್ರೊಪಗೇಷನ್ ಥ್ರೂ ವಾಟ್ರಲ್ಲಿ ಮಾಡಿದ್ರೆ ಇಫ್ ಯು ಫರ್ಗೆಟ್ ಟು ಚೇಂಜ್ ದ ವಾಟರ್, ಆಗ ಅದು ರಾಟಿಂಗ್ ಶುರುವಾಗಿ ಅದು ಗಿಡ ಕಿಲ್ಲಾಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೇ ನಾವು ಯಾವುದೇ ಒಂದು ಪ್ಲಾಂಟ್ನ ಪ್ರೊಪಗೇಷನ್ ಥ್ರೂ ಸಾಯಿಲ್ ಮುಖಾಂತರ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಕಿಲ್ಲಾಗೋದಿಲ್ಲ. ಫ್ರೆಂಡ್ಸ್, ಐ ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂದ್ಕೊತೀನಿ ಮತ್ತು ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ಏನಾದರೂ ಕಮೆಂಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಪೋಸ್ಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.